ಎಲ್ಲೆಡೆ ಹೊಸ ವರ್ಷದ ಸಂಭ್ರಮ ಸಡಗರ ಜೋರಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಹೊಸ ವರ್ಷಕ್ಕೆ ಸಿಹಿ ಟಚ್ ಕೊಡಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 2 ಲಕ್ಷ ಲಡ್ಡು ತಯಾರಾಗ್ತಾ ಇದೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಲಡ್ಡು ತಯಾರಿಸಲು ರೆಡಿಯಾಗ್ತಿರುವ ರಾಶಿ ರಾಶಿ ಬೂಂದಿ ಕಾಳು, ಮತ್ತೊಂದೆಡೆ ಸಾಲು ಸಾಲಾಗಿ ಜೋಡಿಸಿಟ್ಟಿರುವ ಲಡ್ಡುಗಳು. ಇವೆಲ್ಲ ಮೈಸೂರಿನ ವಿಜಯನಗರದಲ್ಲಿರುವ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಂಡುಬಂದ ದೃಶ್ಯ. ಹೊಸ ವರ್ಷದಂದು ಭಕ್ತರಿಗೆ ಹಂಚಲು 2 ಲಕ್ಷ ಲಡ್ಡು ತಯಾರಿ. 2024 ಮುಗಿದು 2025ರ ಹೊಸ ವರ್ಷ ಸ್ವಾಗತಿಸಲು ಇನ್ನೊಂದೇ ದಿನ ಬಾಕಿ ಇದೆ. ನಾಡಿನೆಲ್ಲೆಡೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿದ್ಧತೆ ಜೋರಾಗಿದೆ. ಇದರ ನಡುವೆ ದೇವಾಲಯಗಳಲ್ಲೂ ಹೊಸ ವರ್ಷಕ್ಕೆ ವಿಶೇಷ ಪೂಜಾ ತಯಾರಿ ನಡೀತಾ ಇದೆ. ಮೈಸೂರಿನ ವಿಜಯನಗರದಲ್ಲಿರುವ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತರಿಗಾಗಿ ಬರೋಬ್ಬರಿ 2 ಲಕ್ಷ ಲಡ್ಡುಗಳನ್ನ ತಯಾರಿಸಲಾಗ್ತಾ ಇದೆ. 1994ನೇ ಇಸ್ವಿಯಲ್ಲಿ ನಮ್ಮ ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಸಂಕಲ್ಪದಿಂದ ಆವತ್ತು ಪ್ರಾರಂಭವಾಗಿದ್ದು ಇವತ್ತು 1000ದಿಂದ 2000, 2000ರಿಂದ 5000, 5000ರಿಂದ 10,000, 50,000, ಲಕ್ಷ, 2 ಲಕ್ಷ. ಈ ವರ್ಷ 1/1/2025 ಅಂದರೆ 2 ಲಕ್ಷಕ್ಕೂ ಮಿಗಿಲಾಗಿ ಲಡ್ಡುವಿನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾವು. ಲಡ್ಡುಗಳ ತಯಾರಿಕೆಗಾಗಿ 100 ಕ್ವಿಂಟಾಲ್ ಕಡಲೆ ಹಿಟ್ಟು, 800 ಕ್ವಿಂಟಾಲ್ ಸಕ್ಕರೆ, 10,000 ಲೀಟರ್ ತೈಲ, 500 ಕೆಜಿ ಗೋಡಂಬಿ, 500 ಕೆಜಿ ಒಣದ್ರಾಕ್ಷಿ, 500 ಕೆಜಿ ಬಾದಾಮಿ, 1,000 ಕೆಜಿ ಡೈಮಂಡ್ ಸಕ್ಕರೆ, 2,000 ಕೆಜಿ ಬೂರಾ ಸಕ್ಕರೆ, 50 ಕೆಜಿ ಪಿಸ್ತಾ, 50 ಕೆಜಿ ಜಾಯಿಕಾಯಿ ಮತ್ತು ಜಾಯಿಪತ್ರೆ, 50 ಕೆಜಿ ಪಚ್ಚೆ ಕರ್ಪೂರ, ಏಲಕ್ಕಿ, ಲವಂಗ ಮೊದಲಾದ ಪದಾರ್ಥಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ತಿರುಪತಿ ಮಾದರಿ ಲಡ್ಡುಗಳನ್ನ ತಯಾರಿಸಲಾಗ್ತಾ ಇದೆ. ಇದಕ್ಕೆ ನಾವು 100 ಕ್ವಿಂಟಲ್ ಕಡಲೆ ಹಿಟ್ಟು, 200 ಕ್ವಿಂಟಲ್ ಸಕ್ಕರೆ, 10,000 ಲೀಟರ್ ರಿಫೈಂಡ್ ಆಯಿಲು, 100 ಕೆಜಿ ನಂದಿನಿ ತುಪ್ಪ, 50 ಕೆಜಿ ಗೋಡಂಬಿ, 50 ಕೆಜಿ ದ್ರಾಕ್ಷಿ, 100 ಕೆಜಿ ಲವಂಗ, 200 ಕೆಜಿ ಬರೋ ಸಕ್ಕರೆ ಮತ್ತು ಹಾಗೂ ಜಾಯಿಕಾಯಿ, ಜಾಯಿಪತ್ರೆ, ಪಚ್ಚಕರ್ಪೂರ ಇವೆಲ್ಲ ಬಾದಾಮಿ ಇವೆಲ್ಲ ಹಾಕಿ ತಯಾರು ಮಾಡ್ತಾ ಇದ್ದೀವಿ. ಇದನ್ನು ನಾವು 31ನೇ ತಾರೀಕು ಮುಗಿಸ್ತೇವೆ. 70ರಿಂದ 100 ಜನ ಕೆಲಸ ಮಾಡ್ತಾ ಇದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಸಂಕಲ್ಪದಿಂದ ಆರಂಭವಾಗಿದ್ದ ಲಡ್ಡು ವಿತರಣೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಕಲ್ಪದಿಂದ ಆರಂಭವಾದ ಲಡ್ಡು ವಿತರಣೆ ಈಗಲೂ ಮುಂದುವರೆದಿದೆ. ಅವತ್ತು ಅವರು 1,000 ಹಣ ನೀಡಿ ಹೊಸ ವರ್ಷಕ್ಕೆ ಲಾಡು ಹಂಚುವಂತೆ ತಿಳಿಸಿದ್ರು. 1994ರಲ್ಲಿ 1,000 ಲಾಡು ವಿತರಣೆಯಿಂದ ಆರಂಭವಾಗಿ ಇದೀಗ 2 ಲಕ್ಷಕ್ಕೆ ತಲುಪಿದೆ. ಹೊಸ ವರ್ಷದ ದಿನ ಸಿಹಿ ತಿಂದು ಆರಂಭಿಸಿದ್ರೆ ವರ್ಷ ಪೂರ್ತಿ ಜೀವನ ಸಿಹಿಯಾಗಿರುತ್ತೆ ಎನ್ನುವುದು ನಂಬಿಕೆ. ಈ ಹೊಸ ವರ್ಷ ಎಲ್ಲರ ಬದುಕಲ್ಲೂ ಸಿಹಿ ತರಲಿ ಎನ್ನುವುದೇ ನಮ್ಮ ಆಶಯ. ರಾಮ್, TV9 ಮೈಸೂರು.